ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸಮರ್ಥ ಕಡಿ. ಸೊ ಗೈಸ್ ಇವತ್ತು ಇದೆಲ್ಲ ನಮ್ಮ ಆಂಟಿ ನಮ್ಮ ಮಮ್ಮಿ ಫ್ರೆಂಡ್ ಅನ್ಪೂರ್ ಆಂಟಿ ಅಲ್ಲೇ ಚಕಲಿ ಮಾಡತ್ತಿದ್ರು. ಸೊ ಗೈಸ್ ಈಗ ಇದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ನೋಡ್ಕೋರಿ. ಸೊ ಗೈಸ್ ಈಗದ ಮೂರು ಕಪ್ ಅಕ್ಕಿಗೆ ಒಂದು ಕಪ್ ಪುಟಾಣಿ ಹಿಟ್ಟು ಹಾಕಿ ಅದ್ರ ಮೇಲೆ ಇಷ್ಟು ಅಂದರೆ ಈಗ ಇಷ್ಟು ಮಿಕ್ಸ್ಚರಿಗೆ ಇಷ್ಟು ಖಾರ ಪುಡಿ ಬೇಕು. ಸೊ ಗೈಸ್ ಇದಕ್ಕೈತಲ್ಲ ಜೀರಿಗೆ, ಅಜ್ವಾನ, ಎಳ್ಳು, ಖಾರ, ಉಪ್ಪು ಹಾಕಬೇಕು. ಸೊ ಗೈಸ್ ಇದಕ್ಕೆ ಎಣ್ಣೆ ಕಾಯಿಸಿ ಎಷ್ಟು ಎಣ್ಣೆ ಹಿಡಿದಿದ್ದು ಅಷ್ಟು ಎಣ್ಣೆ. ಸೊ ಗೈಸ್ ಈಗ ಇಲ್ಲಿ ನೋಡ್ರಿ ನಮ್ಮ ಅಂಟಿ ಎಣ್ಣೆ ಹಾಕಾಕತ್ತಾರೆ. ಸೊ ಗೈಸ್ ಈಗ ನಮ್ಮ ಅಂಟಿ ಸೌಟ್ಲೆ ಅದೇನು ನಾವು ಮಿಕ್ಸ್ಚರ್ ತಯಾರು ಮಾಡಿದ್ವಲ್ಲ ಅದ್ರೊಳಗೆ ಎಣ್ಣೆ ಹಾಕಿ ಅದರದ್ದು ಅಂದ್ರೆ ಕಳಿಸ್ತಾರೆ. ಸೊ ಗೈಸ್ ಈಗ ಹಿಟ್ಟಿಗೆ ನಮ್ಮ ಅಂಟಿ 3 ಚಮಚೆ ಎಣ್ಣೆ ಹಾಕಿದ್ರೆ ಅದಕ್ಕೆ 4 ಚಮಚೆ ಎಣ್ಣೆ ಹಾಕಬೇಕು. ಸೊ ಗೈಸ್ ಈಗ ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಮ್ಮ ಅಂಟಿ ಇದನ್ನು ನಾದ್ಕೊಳತ್ತಾರೆ. ಇಲ್ಲಿ ನೋಡ್ರಿ ಈಗ ನಾದ್ಕೋತಾರೆ. ಕೈ ಸುಡಲ್ಲ ಅಂಟಿ, ಬಿಸಿ ಬಿಸಿ ಎಣ್ಣೆ ಹಾಕಿರ್ತೀವಲ್ಲ. ಹಿಟ್ಟು ತಟ್ಟೊಳಗೆ ಹಾಕೋದು ಥಂಡ ಆತಲ್ಲ, ಫುಲ್ ತಣ್ಣಗಾಗುತ್ತೆ ಅಂಡಿ. ಏನು ಕೈ ಕಷ್ಟ ಇಲ್ಲ. ಓ ಸೊ ಗೈಸ್ ಈಗ ಇಲ್ಲಿ ನೋಡ್ರಿ ಚಕ್ಲಿ ಹಿಟ್ಟು ರೆಡಿ ಆಗೈತಿ. ಸೊ ಗೈಸ್ ಈಗ ನಾವು ಅಲ್ಲಿ ಇಟ್ಟಿದ್ದು ನೋಡ್ರಿ. ಈಗ ನಾವು ಚಕ್ಲಿ ಮಾಡೋ ಸ್ಟ್ಯಾಂಡ್ ಒಳಗೆ ಅದು ಹಿಂಗೆ ಕಂಟೈನರ್ ಇರುತ್ತಲ್ಲ, ಅದ್ರ ಒಳಗೆ ನಮ್ಮ ಚಕ್ಲಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಹಿಂಗೆ ಫುಲ್ ಫಿಲ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಹಂಗೆ ಚೆಂದಾಗಿ ಒರೆಸಿ ಫುಲ್ ಲೋಡ್ ಮಾಡಿ ಇಂಥವೆಲ್ಲ ಪೇಪರ್ ಇಟ್ಕೋಬೇಕು. ನಮ್ಮ ಅಂಟಿ ಇಂಥವು ಇಟ್ಕೊಂಡವ್ರು ನೀವು ಉದ್ದಂದು ಇಟ್ಕೋಬೋದು. ಆಮೇಲೆ ಈಗ ಇದು ಸ್ಟ್ಯಾಂಡಿಂದ ಅದ್ರೊಳಗೆ ಲೋಡ್ ಆಗಿದ್ದು ಇದ್ರೊಳಗೆ ಹಾಕಬೇಕು. ಆಮೇಲೆ ಅವು ಪೇಪರ್ ಒಳಗೆ ಅದನ್ನೆಲ್ಲ ತಕ್ಕೊಂಡು ಒಂದೊಂದೇ ಎಣ್ಣೆ ಒಳಗೆ ಬಿಡಬೇಕು. ಸೊ ಗೈಸ್ ಈಗ ನೀವು ಇಲ್ಲೇ ನೋಡ್ರಿ ನಮ್ಮ ಅಂಟಿ ಅಲ್ಲೇ ಚಕ್ಲಿ ಮಷೀನ್ಲೆ ಚಕ್ಲಿ ಒಟ್ಟಾತಾರೆ. ಈಗ ಇದನ್ನು ತೆಗೆದು ಅಲ್ಲಿ ಎಣ್ಣೆ ಬಿಸಿ ಬಿಸಿ ಕುದಿಯೋ ಎಣ್ಣೆ ಹಾಕಿದ್ರೆ ನಮ್ಮ ಫೇವ್ರೆಟ್ ಚಕ್ಲಿ ರೆಡಿ. ಬಾಯ್ ಬಾಯ್.
ಹಾಂ ಅಡ್ಡಿಲ್ಲ. ಸೊ ಗೈಸ್ ಇಲ್ಲಿ ಅಂಟಿ ಕೋಡ್ಬಲೆ ಮತ್ತು ಉದ್ದದನ್ನು ಟೈಪು ಮಾಡ್ಯಾರ. ಅಂಥವು ಇದೇ ಹಿಟ್ಟಲೇನ ಹಾಕವೆ. ಸೊ ಗೈಸ್ ಇದು ನಾವು ನ್ಯೂ ಇಯರ್ ಮಟ್ಟ ಉಳಿಸ್ಕೊಂಡಿದ್ವಿ ಚಕ್ಲಿ ಮತ್ತು ಶಂಕರ ಪೋಳೆ. ಸೊ ಗೈಸ್ ಅವಾಗ ನಮಗೇನು ಇದು ಕೇಕ್ ಇದ್ದಿದ್ದಿಲ್ಲ, ಫುಲ್ ರಾತ್ರಿ ಆಗಿತ್ತು. ಅದಕ್ಕೆ ನಾವು ಇಂಥದ್ದೆಲ್ಲ ಸೆಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ವಿ. ನಿಮಗೆ ನಮ್ಮ ವಿಡಿಯೋ ಲೈಕ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿರಿ. ಅಷ್ಟೇ ತನಕ ಬಾಯ್ ಬಾಯ್. ಸೊ